ನಮಸ್ಕಾರ. ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ನಾವಿವತ್ತು ಒಂದು ಸ್ವೀಟ್ ಮಾಡೋಣ. ಅದಕ್ಕೆ ಅರ್ಧ ಸ್ಪೂನ್ ಸೋಂಪು, 2 ಏಲಕ್ಕಿ ಬಿಡಿಸಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. 1.5 ಚಮಚ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಅರ್ಧ ಸ್ಕೂಪು ಬೆಲ್ಲದ ಪುಡಿನ ಹಾಕಿ 1 ಸ್ಕೂಪ್ ನೀರು ಹಾಕಿ ಬೆಲ್ಲ ಕರಗಿಸ್ಕೊಳ್ಳೋಣ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಕರಗಿದ ತಕ್ಷಣ ಅದನ್ನು ಬಿಸಿ ಆರಕ್ಕೆ ಇಟ್ಕೊಳ್ಳೋಣ. ಅದು ಬಿಸಿ ಆರಲಿ, ಅಷ್ಟೊತ್ತಿಗೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಸ್ಕೂಪು ಗೋಧಿ ಹಿಟ್ಟು, 1.5 ಚಮಚ ಬಿಸಿ ಮಾಡಿಟ್ಕೊಂಡಿರೋ ಎಣ್ಣೆ, 1 ಚಿಟಿಕೆ ಉಪ್ಪು ಮತ್ತು ಕರಗಿಸಿ ಆರಿಸಿಟ್ಕೊಂಡಿರೋ ಬೆಲ್ಲದ ನೀರು ಹಾಕಿ, ಮತ್ತು 1 ಚಮಚ ಕಡಲೆ ಹಿಟ್ಟು, 1 ಚಮಚ ಚಿರೋಟಿ ರವೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆನೂ ಹಾಕಿ, ಆಮೇಲೆ ಬೆಲ್ಲದ ನೀರು ಹಾಕಿ ಕಲಿಸ್ಕೊಳ್ಳೋಣ. ಕಲಸಿ 2 ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ನೆನೆಯೋಕ್ಕಿಡೋಣ. ಆಮೇಲೆ ಒಂದು ಕುಟಾಣಿಗೆ ಅರ್ಧ ಚಮಚ ಸೋಂಪು ಮತ್ತು 2 ಏಲಕ್ಕಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಳ್ಳೋಣ. ಕುಟಾಣಿನಲ್ಲಿ ಪುಡಿ ಮಾಡಿಕೊಂಡು ಆ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಅದಕ್ಕೆ ಆ ಪುಡಿನ ಮಿಕ್ಸ್ ಮಾಡಿ ಚೆನ್ನಾಗಿ ಅದಕ್ಕೆ ಹಿಟ್ಟನ್ನ ತಂದ್ಕೊಂಡು ಒಂದು ಅರ್ಧ ಸ್ಪೂನು ಎಣ್ಣೆ 2 ಕಡೆಗೂ ಹಚ್ಚಿ ಅದನ್ನು ಲಟ್ಟಿಸ್ಕೊಳ್ಳೋಣ. ತುಂಬ ತೆಳುವಾಗೇನು ಲಟ್ಸೋದು ಬೇಡ, ಸ್ವಲ್ಪ ದಪ್ಪಕ್ಕೇ ಲಟ್ಟಿಸ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಗಸಗಸೆ ಅಥವಾ ಬಿಳಿ ಎಳ್ಳನ್ನು ಹಾಕಿ ಹಗುರವಾಗಿ ಅದು ಅಂಟ್ಕೊಳ್ಳೋ ಇದಕ್ಕೆ ಸ್ವಲ್ಪ ಲಟ್ಸೋಣ. ಇಷ್ಟು ದಪ್ಪ ಲಟ್ಸ್ಕೊಂಡ್ರೆ ಸಾಕು. ಅದಕ್ಕೆ ಒಂದು ಕಟರ್ ಸಹಾಯದಿಂದ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೀವು ಇಷ್ಟ ಬಂದ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸಿಟ್ಕೊಳ್ಳಿ. ಆಮೇಲೆ ಎಣ್ಣೆನ ಬಿಸಿಗಿಟ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೀಸ್ಗಳನ್ನ ಬಿಸಿ ಎಣ್ಣೆಗೆ ಹಾಕಿ ಕಡಿಮೆ ಉರಿ ಇಟ್ಕೊಂಡು ಗರಿ ಗರಿಯಾಗಿ 2 ಬದಿಯಲ್ಲೂ ಗೋಲ್ಡನ್ ಕಲರ್ ಬರುವ ತನಕ ಕರೆದುಕೊಂಡ್ರೆ ಬಹಳ ರುಚಿಕರವಾದ ಸ್ವೀಟು ರೆಡಿ ಆಗುತ್ತೆ. ಇದೇ ರೀತಿ ಬ್ಯಾಚ್ ವೈಸ್ ಎಲ್ಲ ಪೀಸ್ಗಳನ್ನು ಎಣ್ಣೆಯಲ್ಲಿ ಕರೆದು ಇಟ್ಕೋಬೇಕು. ಇದನ್ನು ನಾವು 1 ತಿಂಗಳು ಸ್ಟೋರ್ ಮಾಡಿಟ್ಕೊಂಡು ಉಪಯೋಗಿಸ್ಕೋಬೋದು. ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ರೆಸಿಪಿ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.